ಇವಾಗ ಬಿಗ್ ಬಾಸ್ಗೆ ಹೋಗಿ ಬಂದಿದ್ದೀರಾ, ಇವಾಗ ಇನ್ನೊಂದು ಸ್ವಲ್ಪ ಲೈಫ್ ಸ್ವಲ್ಪ ಚೆನ್ನಾಗಿ ಆಗ್ತಾ ಇದೆ. ಇಂಥ ಟೈಮಲ್ಲಿ ಯಾರು ನಮ್ಮನ್ನು ಬೇಡ ಅಂದಿರ್ತಾರೆ, ಯಾರು ನಮ್ಮನ್ನ ಕೇರ್ಲೆಸ್ ಮಾಡಿರ್ತಾರೆ, ಯಾರು ನಾವು ಮಾತಾಡ್ಸಿದ್ರು ಮುಖ ತಿರ್ಸ್ಕೊಂಡು ಹೋಗಿರ್ತಾರೆ, ಅವರೆಲ್ಲರೂ ಕೂಡ ನಿಧಾನವಾಗಿ ಹತ್ರ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಈ ಥರ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗಿದೆಯಾ? ಆಗಿದೆ. ಓಕೆ. ಮುಂಚೆ ಬರ್ದಿರೋ ಫೋನ್ ಎಲ್ಲ ಬಂದಿದೆ, ಅವ್ರದ್ದೆಲ್ಲ ರೀಚ್ ಆಗಕ್ ಟ್ರೈ ಮಾಡ್ತಾರೆ. ಇನ್ನು ಕೆಲವರಿಗೆ ರೀಚ್ ಆಗಕ್ ಮುಜುಗುರ, ಯಾಕಂದ್ರೆ ಆ ಟೈಮಲ್ಲಿ ನಾವು ಹಂಗೆಲ್ಲ ಮಾಡಿ ಎಲ್ಲ ಮಾಡಿದೀವಿ. ಓಕೆ. ಈಗ ಯಾವ ಮುಖ ಇಟ್ಕೊಂಡು ಅವ್ರನ್ನ ರೀಚ್ ಆಗೋದು ಈ ರೀತಿ. So ಇದೆಲ್ಲ ಇದ್ದಿದ್ದೆ, ಬಟ್ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಲ್ಲ. ನಮ್ದು ಗುರಿ ಏನಿದೆ, ಎಲ್ಲಿ ತಲುಪಬೇಕು. ನೆಕ್ಸ್ಟ್ ನಿಮ್ದು ಪ್ರಾಜೆಕ್ಟ್ಸ್ ಏನು? ಸಿನಿಮಾ, ಸೀರಿಯಲ್, ಶೋಸ್? ಸಿನಿಮಾ ಕಡೆ ತುಂಬಾ ಒಲವಿರೋದ್ರಿಂದ ಸೊ ನಂದೇ ಕಥೆನೂ ಅದ್ರಲ್ಲೂ ವರ್ಕ್ ಮಾಡ್ತಾ ಇದೀವಿ, ಅದನ್ನ ಮಾಡ್ಬೇಕು ಅಂತ. ಅದಲ್ಲದೆ ಬೇರೆ ಒಳ್ಳೆ ಪ್ರೊಡಕ್ಷನ್, ಈಗೆಲ್ಲ ಫ್ರಾಡ್ಸ್ಗಳು. ಈಗ ಇಲ್ಲಿ ನಿಮಗೆ ಜಸ್ಟ್ ಒಂದು 20% ಏನೋ ಜೆನ್ಯೂನ್ ಫಿಲ್ಮ್ ಮೇಕರ್ಸ್ ಇರೋದು ಕನ್ನಡದಲ್ಲಿ. ಅದು ಅವರು ಬಹಳ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಒಂದು 5 ವೆಲ್ ಎಸ್ಟಾಬ್ಲಿಷ್ಡ್ ಇರ್ಬೋದು ಪ್ರೊಡಕ್ಷನ್ ಹೌಸಸ್, ಅವರು ಪ್ಯಾನ್ ಇಂಡಿಯಾ ಮಾಡ್ತಾರೆ. ಇನ್ನು ಉಳಿದಿದ್ದೆಲ್ಲ ಸ್ವಲ್ಪ ಕಷ್ಟದಲ್ಲಿ ಮಾಡ್ತಾರೆ. ಇನ್ನು ಉಳಿದವರೆಲ್ಲ ಈಗ ಡೈರೆಕ್ಟರ್ಸ್, ಪ್ರೊಡ್ಯೂಸರ್ ಅನ್ಕೊಂಡು ಏನ್ ಬರ್ತಾ ಇದಾರೆ, ಸುಮ್ನೆ ಫೋನ್ ಮಾಡೋದು, ನಂಬರ್ ಇಸ್ಕೊಳ್ಳೋದು, ಆಫೀಸಿಗೆ ಬನ್ನಿ ಅಂತ ಅನ್ನೋದು. ಸುಮ್ನೆ ಈ ಆರ್ಟಿಸ್ಟ್ ಗಳನ್ನ ಮೀಟ್ ಆಗಿ ಹೆಣ್ಮಕ್ಳು ನಂಬರ್ ತಗೊಂಡು ಒಂಥರ ಬೇರೆದೆ. ಇವ್ರು ನಿಜವಾಗ್ಲೂ ಸಿನಿಮಾ ಮಾಡೋರಲ್ಲ, ದೇ ಆರ್ ಆಲ್ ಆಂಟಿ ಸೋಷಿಯಲ್, ಈ ಕೆಟ್ಟ ವ್ಯಕ್ತಿಗಳು ಇವರೆಲ್ಲ. ನಮಗಿದು ಕಂಟಿನ್ಯೂಸ್ ಎಕ್ಸಾಂಪಲ್ ಆಗ್ತದೆ. ಏನು ಬಂದ್ಬಿಟ್ಟು ಅವ್ರು ಹೇಳೋದು ನೋಡಿದ್ರೆ, ನೋಡಿ ನಾವು ಇವತ್ತಿಂದ ಸ್ಟಾರ್ಟ್ ಮಾಡ್ಬೇಕು ಅಂತಿದ್ವಿ, ಇದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋಣ. ಮುಖಕ್ಕೆ ಅವ್ರ ಹಿಸ್ಟ್ರಿ ತಗೊಂಡ್ರೆ ಸರ್, ಅವ್ರ ಬಗ್ಗೆ ಬೇರೆಯವ್ರು ಮಾತಾಡೋದು ಕೇಳಿದ್ರೆ ನಮ್ ಕಿವಿಲ್ ರಕ್ತ ಬರುತ್ತೆ, ಹಂಗೆ ಹೇಳ್ತಾ ಇರ್ತಾರೆ. ಅವ್ನು ಮಾಡ್ತಾನ ಸರ್ ಫಿಲ್ಮ್ ಅವ್ನು. ಸೊ ಅದು ನಿಜ ಆಗಿದೆ ತುಂಬಾ ಸೈಡಲ್ಲಿ. ಸೊ ನಾನು ಎಲ್ಲ ಅಪ್ಕಮಿಂಗ್ ಆಕ್ಟರ್ಸ್ಗೆ ಮತ್ತೆ ಸ್ಪೆಷಲಿ ಹೆಣ್ಮಕ್ಳಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಮಾಧ್ಯಮದ ಮುಖಾಂತರ. ಯಾರಾದ್ರೂ ಗೀಟಿಂಗ್ ಹೌದು ಆಸೆ ಆಗುತ್ತೆ, ಒಂದು ಅವಕಾಶ ಸಿಗ್ಲಿ ಅಂತ, ಯು ನೆವರ್ ನೋ ಅಂತ ಹೋಗ್ತೀರಿ. ಬಟ್ ಸ್ವಲ್ಪ ಜೋಪಾನವಾಗಿರಿ, ಅವ್ರನ್ನ ಕರೆಕ್ಟಾಗಿ ಪ್ರೊಫೈಲಿಂಗ್ ಮಾಡಿ. ಸೆಲೆಕ್ಟ್ ಆಯ್ತು ಅಂತ ಅಂದ ತಕ್ಷಣ ಜಾಸ್ತಿ ಎಕ್ಸೈಟ್ಮೆಂಟ್ಗೆ ಹೋಗಬೇಡಿ. ಹೌದಾ ಸರ್ ಸೆಲೆಕ್ಟ್ ಆಯ್ತಾ, ಮಮ್ಮಿ ನಿಮ್ಮ ಪೇರೆಂಟ್ಸ್ನೆಲ್ಲ ಕರ್ಕೊಂಡೋಗಿ ಇನ್ವಾಲ್ವ್ ಮಾಡಿ. ಯಾಕೆ ಜೆನ್ಯೂನ್ ಮೇಕರ್ಸ್ಗೆ ಬೇಕಾಗಿರೋದು ನೀವು, ನಿಮ್ಮ ಕಲೆ ಮಾತ್ರ, ಬೇರೆ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಅವರು. ಸೊ ಹಾಗಾಗಿ ಒಳ್ಳೆ ಇದರಲ್ಲಿ ನೋಡ್ಕೊಳ್ಳಿ, ಹಿಸ್ಟ್ರಿ ಚೆಕ್ ಮಾಡಿ, ಮತ್ತೆ ಸೆಲೆಕ್ಟ್ ಆದರೆ ಅಡ್ವಾನ್ಸ್ ಮಾಡಿ ಸರ್, ಶೂಟಿಂಗ್ ಡೇಟ್ಸ್ ಕೊಡಿ, ಅಷ್ಟರಲ್ಲೇ ಇಟ್ಕೊಳ್ಳಿ. ಜಾಸ್ತಿ ಅವನೇನೋ ಆಪರ್ಚುನಿಟಿ ಕೊಡ್ತಾನಂತ ಹೋಟೆಲ್ಸ್ ಕಳೀತಾರೆ, ಬನ್ನಿ ಊಟಕ್ಕೆ ಹೋಗೋಣ, ಅದಕ್ಕೆ ಹೋಗೋಣ, ಇಲ್ಲಿಗೆ ಹೋಗೋಣ, ಬನ್ನಿ ಒಂದು ಟ್ರಿಪ್ಗೆ ಹೋಗೋಣ, ಗೋವಾಗೆ ಹೋಗಿ ಬರೋಣ, ಇದನ್ನೆಲ್ಲ ಮಾಡೋದು. ಆ ರೀತಿ ಕರ್ಸ್ಕೊಂಡು ಅವಕಾಶ ಸಿಗೋದು, ಅಂತ ಅವಕಾಶಗಳು ಬೇಡ. ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಿಜವಾಗ್ಲೂ ಟ್ಯಾಲೆಂಟ್ ಇರೋರ್ಗೆ ಅವಕಾಶಗಳು ಎಷ್ಟು % ಸಿಗ್ತಾ ಇದೆ ಇಂಡಸ್ಟ್ರಿನಲ್ಲಿ ಇವಾಗ? ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿಗ್ತಾ ಇಲ್ಲ. ಎಲ್ಲ ಟ್ಯಾಲೆಂಟ್ಸ್ ಗಳನ್ನ ಬೇರೆ ಇಂಡಸ್ಟ್ರಿಗಳು ತಗೊಂಡು ಅಲ್ಲಿ ಮೆರೆಸ್ತಾ ಇದ್ದಾರೆ. ಹೌದು, ಇಲ್ಲಿ ಶಾಪ ನಮಗೆ. ಯಾಕಂದ್ರೆ ಇಲ್ಲಿ ಕನ್ನಡದಲ್ಲಿ ನಮ್ಮ ಜನ ಹೋದ್ರು, ಕನ್ನಡದಲ್ಲಿ ಬೆಳೆಸೋರ್ಗಿಂತ ತುಣಿಯೋರೇ ಜಾಸ್ತಿ. ಇವರಿಗೆ ಇಲ್ಲಿ 50 ಜನಕ್ಕೆ ಬಕೆಟ್ ಹಿಡಿಬೇಕಾಗತ್ತೆ. ಅದು ಮಾಡೋ ಅವಶ್ಯಕತೆ ನಮಗಿಲ್ಲ. ಇನ್ನು ಕೆಲವರು ಇಲ್ಲಿ ಆಡಿಷನ್ ಮಾಡೋದು ಹೇಗೆ ಅಂತಂದ್ರೆ, ಟ್ಯಾಲೆಂಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಇದಕ್ಕೆಲ್ಲ ಆಡಿಷನ್ ಮಾಡೋದು. ಯಾರು ಕಮ್ಮಿಗೆ ಬರ್ತಾರೆ ಅಂತ ಲುಕ್ ಟೆಸ್ಟ್ ಎಲ್ರಿಗೂ ಮಾಡ್ತಾರೆ, ಲುಕ್ ಟೆಸ್ಟ್, ಸ್ಕ್ರೀನ್ ಟೆಸ್ಟ್ ಎಲ್ರಿಗೂ ಮಾಡ್ತಾರೆ. ಲಾಸ್ಟ್ಗೆ ಪೇಮೆಂಟ್ ಸರ್, ಇಲ್ಲ ಸರ್ ಅಷ್ಟು ಪೇಮೆಂಟ್ ಇಲ್ಲ. ಯಾಕೆ ಇಲ್ಲ, ಬೇರೆ ಅವ್ನು ಎಷ್ಟು ಪೇಮೆಂಟ್, ಅವ್ನು 2,500 ಬರ್ತಾನೆ, ಅವನ್ನೇ ಹಾಕೊಳ್ಳೋದು. ಸೊ ಹೀಗೆ ಇಲ್ಲಿ ಆಡಿಷನ್ಗಳಾಗೋದು ಟ್ಯಾಲೆಂಟ್ಸ್ಗಳಿಗೆಲ್ಲ ಕನ್ನಡದಲ್ಲಿ. ಕನ್ನಡ ಇಂಡಸ್ಟ್ರಿ ಇದನ್ನ ಬರೀ ಆರ್ಟಿಸ್ಟ್ಗಳಂತಲ್ಲ, ಕ್ಯಾಮ್ರಾಮ್ಯಾನ್ಸ್ ಆಗಿರ್ಬೋದು, ಲೈಟಿಂಗ್ ಅವ್ರು ಆಗಿರ್ಬೋದು, ಬ್ಯೂಟಿಷಿಯನ್ ಆಗಿರ್ಬೋದು, ಡ್ಯಾನ್ಸರ್ಸ್ಗಳಾಗಿರ್ಬೋದು, ಸ್ಟಂಟ್ ಮಾಸ್ಟರ್ಸ್ ಆಗಿರ್ಬೋದು, ಅಥವಾ ಯಾವುದೇ ರೈಟರ್ಗಳಾಗಿರ್ಬೋದು, ಡಿರೆಕ್ಟರ್ಗಳಾಗಿರ್ಬೋದು, ಸುಮಾರು ಜನಗಳ ಜೊತೆ ಆಗ್ತದೆ. ಎಲ್ಲ ಟ್ಯಾಲೆಂಟ್ಸ್ಗಳು ಹೋಗಿ ಬೇರೆ, ಈಗ ನಾವು ಏನೀಗ ಬೇರೆದೇ ನೋಡುವಂತ ಪರಿಸ್ಥಿತಿ ಬಂದಿದೆ. ಏನಕ್ಕಂಗ ಆಗುತ್ತೆ ಸರ್? ಯಾಕಂದ್ರೆ ಫಸ್ಟ್ ಇಂದನೂ ನೋಡಿ, ದೀಪಿಕಾ ಪಡುಕೋಣೆ ಕನ್ನಡದವರು, ಶಿಲ್ಪಾ ಶೆಟ್ಟಿ, ಅವ್ರಿಗಿಂತ ಮುಂಚೆ ಖುಷ್ಬು, ಸುಹಾಸಿನಿ, ಎಂತೆಂತ ಕಲಾವಿದ್ರೆಲ್ಲ ಸಿನಿಮಾ ಮಾಡ್ತಾರೆ, ಬೇರೆ ಇಂಡಸ್ಟ್ರಿನಲ್ಲಿ ಕ್ವೀನ್ ತರ ಬೆಳಿತಾರೆ. ಬಟ್ ಅದೇ ನಮ್ಮ ಇಂಡಸ್ಟ್ರಿನಲ್ಲಿ ಯಾಕಾಗಲ್ಲ ಅಂದ್ರೆ ಬಿಕಾಸ್ ಆಫ್ ದಿಸ್. ಹೌದು, ಎಂತ ಕೆಟ್ಟವ್ರು ಅಂತಂದ್ರೆ ಇಲ್ಲಿ ಅವ್ರಿಗೆ ಒಳ್ಳೆ ಸಂಭಾವನೆ ಕೊಟ್ಟು ಒಳ್ಳೆ ಪ್ರೊಜೆಕ್ಟ್ ಮಾಡೋ ಯೋಗ್ಯತೆ ಇಲ್ಲ. ಹೋಗ್ಬಿಟ್ಟು ಬೇರೆ ಸ್ಟೇಟ್ ಅಲ್ಲಿ ಹೇಳ್ತಾರೆ ಏನಂತಂದ್ರೆ, ನಮ್ಮ ಕಲಾವಿದರನ್ನ ಚೆನ್ನಾಗಿ ನೋಡ್ಕೊಂಡು ಅಂತ ಸಂಭಾವನೆ ಕೊಡ್ಬೇಡಿ, ನಮ್ಗೆ ಇಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳ್ತಾರಂತೆ. ಪ್ರೊಡ್ಯೂಸರ್ ಅಸೋಸಿಯೇಷನ್, ಡೈರೆಕ್ಟರ್ ಅಸೋಸಿಯೇಷನ್, ಅವ್ರನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ಬೇಡಿ, ಯಾಕಂದ್ರೆ ಇಲ್ಲೂ ಸೇಮ್ ಡಿಮ್ಯಾಂಡ್ ಆಗುತ್ತೆ, ನಾವು ಅದನ್ನ ಡೆಲಿವರ್ ಮಾಡಕ್ಕಾಗಲ್ಲ ಅಂತ. ನಮ್ದೇ ಈಗ ಸೀರಿಯಲ್ಸ್ ಗಳನ್ನ ತಗೊಳ್ಳಿ, ಈಗ ಮೊನ್ನೆನೂ ಕೆಲವು ಇಶ್ಯೂ ಆಯ್ತು ಪೇಮೆಂಟ್ ಗಳ ಬಗ್ಗೆ. ನಮಗೆಲ್ಲ ಎಷ್ಟೆಷ್ಟು ಪೇಮೆಂಟ್ ಬರ್ಬೇಕು, ನಾವು ಅವತ್ತು ಮಾತಾಡ್ಲಿಲ್ಲ. ಮಾತಾಡಿದ್ರೆ ಏನಾಗುತ್ತೆ ಗೊತ್ತಾ, ನಾವೀಗಾದ್ರೆ ಬ್ಲಾಕ್ ಲಿಸ್ಟ್ ಮಾಡ್ತೀವಿ, ನಮ್ಗಿಲ್ಲ ಎಷ್ಟು ಆರ್ಟಿಸ್ಟ್ಗಳು ಇವತ್ತು ನಾಳೆ ಕೆಲಸ ಸಿಗಲ್ಲ, ಕಾಂಪ್ಲಿಕೇಶನ್ ಬೇಡ ಅಂತ ಅವ್ರಿಗೆ ಬರ್ಬೇಕಾದಂತ ಸಂಬಳನೆಲ್ಲ ಬಿಟ್ಟು ಸಾಲಾಗಿಲ್ಲ ಮಾಡ್ಕೊಂಡು ಇನ್ನೂ ದುಡಿತಾ ಇದಾರೆ ಗೊತ್ತಾ ನಿಮಗೆ. ಕೆಲವರು ತಾಕತ್ತಿದ್ದವ್ರು ವಾಯ್ಸ್ ರೈಸ್ ಮಾಡಿದ್ದಾರೆ,
ನಮ್ಗೆಲ್ಲ ಎಷ್ಟು ಲಕ್ಷಾಂತರ ನನಗೆ ಬರ್ಬೇಕಮ್ಮ, ಲಕ್ಷ ದುಡ್ಡು ನನಗೆ ಬರ್ಬೇಕು. ಪೇಮೆಂಟ್ ಮಾಡಿ ಇಲ್ಲ 50% ಕೊಡ್ತೀವಿ, ಇಲ್ಲ ಕಷ್ಟ ಆಯ್ತು, ಲಾಸ್ ಆಯ್ತು. ಮುಂಚೆ ಒಂದು ಧಾರಾವಾಹಿ 20, 22, 24 ದಿವಸದವರೆಗೆ ಮಾಡೋದಿದೆ, 22 ದಿವಸದವರೆಗೆ. ಇವತ್ತು 12 ದಿವಸಕ್ಕೆ ತಂದು ನಿಲ್ಸಿದ್ದಾರೆ. ಪ್ರೊಡಕ್ಷನ್ ಹೌಸ್ಗೆ ನಿಮಗೆ ಇಡೀ ತಿಂಗಳದ್ದು ಹೋಗುತ್ತೆ ಪೇಮೆಂಟ್. ಆದರೆ ಆರ್ಟಿಸ್ಟ್ಗೆ ಎಷ್ಟು ಕಮ್ಮಿ ಆಯಿತು ಡೇಟ್ಸ್, ಇಡೀ 12 ದಿವಸದಲ್ಲಿ ಮಾಡ್ತಾ ಇದ್ದಾರೆ. ಡೈರೆಕ್ಟರ್ಗೆ ಹೇಳ್ತಾರೆ ನೀನು 12 ದಿವಸದಲ್ಲಿ ಮಾಡಿ ಮುಗಿಸ್ಬೇಕು, ಹಂಗಾದ್ರೆ ನಿನ್ನ ಕೆಲಸ ಕೊಡ್ತೀನಿ, ಇಲ್ಲ ಅಂದ್ರೆ ಅಲ್ಲ. ಅವನಲ್ಲಿ ಬಂದು ಬಡ್ಕೊಳ್ತಾನೆ ಅಲ್ಲಿ. ಡೈರೆಕ್ಟರ್ ಬಂದ್ಬಿಟ್ಟು ಅಲ್ಲಿ ಮಾಡಿ ರೆಡಿ. ಯಾವ ಪರ್ಫಾರ್ಮೆನ್ಸ್ ಏನೂ ಬೇಕಾಗಿಲ್ಲ ಮೇಡಮ್, ಬಾ ಡೈಲಾಗ್ ಹೇಳು ಹೋಗು, ಬಹಳ ಬೇಜಾರಾಗುತ್ತೆ. ನಮ್ಮಲ್ಲಿ ಡಾಕ್ಟರ್ ರಾಜ್ಕುಮಾರ್, ಶಂಕರ್ನಾಗ್, ವಿಷ್ಣುವರ್ಧನ್ ಸರ್ ಎಂತೆಂಥ ಕಲಾವಿದರು, ಎಂತೆಂಥ ಮಹಾನ್ ನಟರು, ದ್ವಾರಕೀಶ್, ಕಾಶಿನಾಥ್ ಅವರು, ನಮ್ಮ ನರಸಿಂಹರಾಜು ಅವರು, ಎಂತೆಂಥ ಟ್ಯಾಲೆಂಟು, ಎಂತೆಂಥ ಅಶ್ವಥ್ ಅವರು. ತುಂಬಾ ಬೇಜಾರಾಗುತ್ತೆ ಈ ಸ್ಥಿತಿಗೆ ತಂದು ನಿಲ್ಸಿದ್ರಲ್ಲ ಇಂಡಸ್ಟ್ರಿನ. ನಿಮ್ಗೆ ಯಾರು ಸಿನಿಮಾದಲ್ಲಿ ರೋಲ್ ಮಾಡೆಲ್? ನನಗೆ ಡಾಕ್ಟರ್ ರಾಜ್ಕುಮಾರ್ ನನ್ನ ಆರಾಧ್ಯ ದೇವರು. ನನಗೆ ಸ್ವಾಮಿ ರಾಘವೇಂದ್ರ ಅವ್ರನ್ನ ಬಿಟ್ರೆ ನೆಕ್ಸ್ಟ್ ನಾನು ನೋಡೋದು ರಾಜ್ಕುಮಾರ್ ಅವರು. ನನ್ನ ಆರಾಧ್ಯ ದೇವರು. ಅದ್ರದ್ದು ಅಂಥದ್ದೊಂದು ದೈವ ಅಂಥದ್ದೊಂದು ಇನ್ನೊಂದು ಸೃಷ್ಟಿ ಆಗೋದಕ್ಕೇನೆ ಬಹಳ ಕಷ್ಟ. ಒಬ್ಬ ವ್ಯಕ್ತಿಯಲ್ಲಿ ಸಾಕ್ಷಾತ್ ಸರಸ್ವತಿ ನಿಲ್ಲಿಸೋದಿದೆಯಲ್ಲ, ಕಂಠ, ನಟನೆ, ಮೈಕಟ್ಟು, ಕನ್ನಡದ ಮೇಲೆ ಇದ್ದಂಥ ಅವರ ಒಂದು ವಾಕ್ಚಾತುರ್ಯ ಏನಿತ್ತು, ಗಾಡ್ ಹಿಮ್ಸೆಲ್ಫ್.